ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, BP ಸಮಸ್ಯೆ ಇರುವವರು ಸಾಧ್ಯವಾದಷ್ಟು ಯಾವ ಸೊಪ್ಪನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸಬ್ಬಸಿಗೆ, ಬಿ ಮೆಂತ್ಯೆ, ಸಿ ಪಾಲಕ್, ಡಿ ಬಸಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್. ನಾವು ಪ್ರತಿನಿತ್ಯ ಅನೇಕ ತರಕಾರಿಗಳನ್ನು, ಸೊಪ್ಪುಗಳನ್ನು ಸೇವಿಸುತ್ತಾ ಇರುತ್ತೇವೆ, ಏಕೆಂದರೆ ನಮ್ಮ ದೇಹಕ್ಕೆ ಅದು ಅತ್ಯಗತ್ಯ. ಮುಖ್ಯವಾಗಿ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ಕೇವಲ ಸೊಪ್ಪು ಮಾತ್ರವಲ್ಲ, ಅದು ಒಂದು ಅಮೃತ ಎಂದು ಹೇಳಬಹುದು. ಪಾಲಕ್ ಸೊಪ್ಪನ್ನು ಧರೆಯ ಅಮೃತ ಎಂದು ಕೂಡ ಕರೆಯುತ್ತಾರೆ. ಪಾಲಕ್ ಸೊಪ್ಪಿನಲ್ಲಿ ಫ್ರೋಲೈಟ್ ಎನ್ನುವ ಅಂಶವಿರುತ್ತದೆ. ಇದರಿಂದ ದೇಹದಲ್ಲಿರುವ BP ಕಂಟ್ರೋಲ್ ಆಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಪಾಲಕ್ ಸೊಪ್ಪನ್ನು ಸೇವಿಸಬೇಕು ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕರಳು ಹಾನಿ, ಬಿ ಒತ್ತಡ ನಿವಾರಣೆ, ಸಿ ಒಳಪದರ ಹಾನಿ, ಡಿ ಜೀರ್ಣಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ ಒಳಪದರ ಹಾನಿ. ಕೆಫಿನ್ ಸಹಿಷ್ಣುತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವುದರಿಂದ ನಿಮ್ಮ ವೈಯಕ್ತಿಕ ಅವಲೋಕನಗಳನ್ನು ಅನುಸರಿಸುವುದು ಉತ್ತಮವಾಗಿರುತ್ತದೆ ಮತ್ತು ನೀವು ಆಯ್ಕೆ ಮಾಡುವ ಕಾಫಿಯ ಪ್ರಕಾರಕ್ಕೆ ಅನುಗುಣವಾಗಿ ಕೆಫಿನ್ ಅಂಶವು ಬದಲಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿ ಹೆಚ್ಚು ಆಮ್ಲವನ್ನು ಉತ್ಪತ್ತಿ ಮಾಡುವುದರಲ್ಲಿ ಕಾಫಿ ನಿರತವಾಗಿರುತ್ತದೆ. ಇದರ ಜೊತೆಗೆ ಈಗಾಗಲೇ ಕೆಲವು ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದು ಹೊಟ್ಟೆಯಲ್ಲಿ ಉರಿ, ಕರುಳಿನ ಅಸ್ವಸ್ಥತೆಗಳು, ಎದೆ ಉರಿ, ಹೊಟ್ಟೆಯಲ್ಲಿ ಹುಣ್ಣು, ವಾಕರಿಕೆ, ಅಜೀರ್ಣತೆ ಇತ್ಯಾದಿ ಗ್ಯಾಸ್ಟ್ರಿಕ್ ಸಂಬಂಧಿತ ಸಮಸ್ಯೆಗಳು ಎದುರಾದ ಉದಾಹರಣೆಗಳು ಸಾಕಷ್ಟಿವೆ. ಇದರ ಜೊತೆಗೆ ಹಲವರು ಹೇಳುವಂತೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವ ಅಭ್ಯಾಸ ಇದ್ದವರಿಗೆ ಹೊಟ್ಟೆಯ ಒಳಪದರದ ಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಮಿಲೇನಿಯಂ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಬೆಂಗಳೂರು, ಬಿ ಮುಂಬೈ, ಸಿ ಗುರ್ಗಾಂವ್, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಗುರ್ಗಾಂವ್. ಹರಿಯಾಣದ ಗುರ್ಗಾಂವ್ ನಗರವನ್ನು ಮಿಲೇನಿಯಂ ಸಿಟಿ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಹರಿಯಾಣ ರಾಜ್ಯದ ಭಾಗವಾಗಿದ್ದು, ಇದು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿಗೆ ಹತ್ತಿರದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಈ ನಗರವು ಕೈಗಾರಿಕಾ ಮತ್ತು ಆರ್ಥಿಕ ಅಭಿವೃದ್ಧಿಯ ಭವಿಷ್ಯವಾಗಿ ವಿಕಸನಗೊಂಡಿದೆ. ರಸ್ತೆ, ಮೂಲಸೌಕರ್ಯ, ವಸತಿ ಪ್ರದೇಶಗಳ ನಿರ್ಮಾಣ ಮತ್ತು ವಿಶೇಷ ವ್ಯಾಪಾರ ಸ್ಥಳಗಳನ್ನು ಹೆಚ್ಚಿಸಲು ಕಳೆದ ದಶಕದಲ್ಲಿ ನಗರವು ಬೃಹತ್ ಹೂಡಿಕೆಗಳನ್ನು ಪಡೆದಿದೆ. ಗುರ್ಗಾಂವ್ ಎಂಬ ಈ ನಗರ ಅವಕಾಶವನ್ನು ಬಳಸಿಕೊಳ್ಳಲು ಖಾಸಗಿ ಮತ್ತು ಸರ್ಕಾರಿ ಆಟಗಾರರು ಧಾವಿಸುತ್ತಾರೆ. ನಗರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕಚೇರಿಗಳು ಮತ್ತು 500 ಫಾರ್ಚೂನ್ ಕಂಪನಿಗಳಿವೆ. ಆದ್ದರಿಂದ ಅನೇಕ ಉದ್ಯೋಗಾಕಾಂಕ್ಷಿಗಳು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ನಗರದತ್ತ ನೋಡುತ್ತಾರೆ. ಗುರ್ಗಾಂವ್ ನಿಜವಾಗಿಯೂ ಭಾರತದ ಸಹಸ್ರಮಾನದ ನಗರಿಯಾಗಲು ಪ್ರಮುಖ ಕಾರಣಗಳೆಂದರೆ ಭೂಗೋಳಶಾಸ್ತ್ರ, ಸರಿಯಾದ ಹೂಡಿಕೆ ವಾತಾವರಣ, ಐಷಾರಾಮಿ ಜೀವನ ಶೈಲಿ ಮತ್ತು ಹೊಸ ವ್ಯಾಪಾರ ರಾಜಧಾನಿ. ನಾಲ್ಕನೇ ಪ್ರಶ್ನೆ, ಬೆಳಗ್ಗೆ 4 ರಿಂದ 10 ಗಂಟೆಯವರೆಗೆ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಶಕ್ತಿಯುತರು, ಬಿ ಚಾತುರರು, ಸಿ ಛಲಗಾರರು, ಡಿ ಸಹಾನುಭೂತರು. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿಯುತರು. ಮುಂಜಾನೆ ಜನಿಸಿದವರು ಸಾಮಾನ್ಯವಾಗಿ ಶಕ್ತಿಯುತರು, ಗುರಿಗಳನ್ನು ಸಾಧಿಸುವ ಛಲವುಳ್ಳವರು ಆಗಿರುತ್ತಾರೆ. ಈ ಸಮಯವು ದಿನದ ಆರಂಭವನ್ನು ಸೂಚಿಸುವುದರಿಂದ ಇವರಲ್ಲಿ ನಾಯಕತ್ವದ ಗುಣಗಳು, ಶಿಸ್ತು ಮತ್ತು ಯೋಜನಾಬದ್ಧ ವಿಧಾನವು ಪ್ರಮುಖವಾಗಿರುತ್ತದೆ. ಇವರು ತಮ್ಮ ಕೆಲಸದಲ್ಲಿ ಸ್ಪಷ್ಟ ಗುರಿಗಳನ್ನು ಹೊಂದಿರುತ್ತಾರೆ ಮತ್ತು ಸವಾಲುಗಳನ್ನು ಎದುರಿಸಲು ಧೈರ್ಯವಂತರಾಗಿರುತ್ತಾರೆ. ಮುಂಜಾನೆ ಹುಟ್ಟಿದವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು. ಆದರೆ ಕೆಲವೊಮ್ಮೆ ಇವರ ದೃಢ ನಿರ್ಧಾರಗಳು ಮತ್ತು ಸ್ವತಂತ್ರ ಮನೋಭಾವ ಇತರರಿಗೆ ಹಠಮಾರಿತನವೆಂದು ಕಾಣಬಹುದು. ಇವರಿಗೆ ಸಮಯ ಪಾಲನೆ ಮತ್ತು ಜವಾಬ್ದಾರಿಯ ಜ್ಞಾನವು ಸಹಜವಾಗಿರುತ್ತದೆ. ಇದರಿಂದ ಇವರು ತಂಡದ ನಾಯಕರಾಗಿ ಅಥವಾ ಸಂಘಟಕರಾಗಿ ಯಶಸ್ವಿಯಾಗುತ್ತಾರೆ. ಐದನೇ ಪ್ರಶ್ನೆ, ಎಂತಹ ಕಫ, ಕೆಮ್ಮು, ಶೀತವನ್ನು ಗುಣಪಡಿಸುವ ಸಸ್ಯ ಯಾವುದು? ಆಪ್ಷನ್ಸ್: ಎ ವೀಳ್ಯದೆಲೆ, ಬಿ ಪುದೀನ, ಸಿ ಅಜ್ವೈನದ ಎಲೆ, ಡಿ ಒಂದೆಲಗ. ಸರಿಯಾದ ಉತ್ತರ ಆಪ್ಷನ್ ಸಿ ಅಜ್ವೈನದ ಎಲೆ.
ಅಜ್ವೈನದ ಎಲೆಗಳು ಶೀತ ಕೆಮ್ಮಿಗೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತವೆ. ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರು ಕೂಡ ಈ ಎಲೆಯನ್ನು ಬಳಸುವುದರಿಂದ ನೆಗಡಿ, ಕಫ, ತಲೆಭಾರ, ಅಜೀರ್ಣ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಬಾಣಂತಿಯರಿಗೆ ಎದೆಹಾಲು ಹೆಚ್ಚಿಸಲು ಕೂಡ ಇದನ್ನು ನೀಡುತ್ತಾರೆ. ಚರ್ಮದ ಸೋಂಕು ಕಡಿಮೆ ಮಾಡಲು ದೊಡ್ಡಪತ್ರೆ ಎಲೆಯನ್ನು ಕಿವುಚಿ ರಸ ತೆಗೆದು ಚರ್ಮದ ಸೋಂಕು ಅಥವಾ ಕೀಟ ಕಡಿದ ಜಾಗಕ್ಕೆ ಲೇಪಿಸಲಾಗುತ್ತದೆ. ಬಹುತೇಕರಲ್ಲಿ ಜೀರ್ಣಶಕ್ತಿಯ ಸಮಸ್ಯೆ ಕಾಡುತ್ತಿರುತ್ತದೆ. ಹೀಗಾಗಿ ಸುಲಭವಾಗಿ ಜೀರ್ಣಶಕ್ತಿ ಹೆಚ್ಚಳ ಮಾಡಿಕೊಳ್ಳಲು ಪ್ರತಿನಿತ್ಯ ದೊಡ್ಡಪತ್ರೆಯ ಎಲೆಯನ್ನು ಉಪ್ಪಿನೊಂದಿಗೆ ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ. ಒಮ್ಮೆ ಮೂಗು ಕಟ್ಟಿತ್ತು ಅಂದರೆ ಬಹುತೇಕರಿಗೆ ಉಸಿರಾಡಲು ಕಷ್ಟ. ಇಂತಹ ಸಂದರ್ಭದಲ್ಲಿ ದೊಡ್ಡಪತ್ರೆ ಎಲೆಯನ್ನು ಜಜ್ಜಿ ಅದರ ವಾಸನೆ ಸೇವಿಸಿದರೆ ಕಟ್ಟಿದ ಮೂಗಿನಿಂದ ನಿವಾರಣೆಯನ್ನು ಪಡೆಯಬಹುದು. 6ನೇ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಹುಟ್ಟುವ ಮಗುವಿಗೆ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಜನವರಿ, ಬಿ ಫೆಬ್ರವರಿ, ಸಿ ಜುಲೈ, ಡಿ ಅಕ್ಟೋಬರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಖ್ಯವಾಗಿ ಮೇ ತಿಂಗಳಲ್ಲಿ ಗರ್ಭಿಣಿಯಾದವರಿಗೆ ಹುಟ್ಟುವ ಮಗುವಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ ಎಂದು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ನ ವರದಿಯು ತಿಳಿಸಿದೆ. ಮೇ ತಿಂಗಳಲ್ಲಿ ಗರ್ಭಿಣಿಯಾಗುವ ಮಹಿಳೆಯು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ. ಈ ಅವಧಿಯಲ್ಲಿ ಹುಟ್ಟುವ ಮಕ್ಕಳನ್ನು ಅಕಾಲಿಕ ಶಿಶುಗಳು ಎಂದು ಕರೆಯಲಾಗುತ್ತಿತ್ತು. ಈ ತಿಂಗಳಲ್ಲಿ ಜನಿಸುವ ಮಕ್ಕಳಲ್ಲಿ ಉಸಿರಾಟ, ಜೀರ್ಣಕ್ರಿಯೆ ಹಾಗೂ ಜ್ವರದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. 7ನೇ ಪ್ರಶ್ನೆ, ಟೆಸ್ಟ್ ಇಲ್ಲದೆಯೇ ರಕ್ತದಲ್ಲಿನ ಶುಗರ್ ಜಾಸ್ತಿಯಾಗಿದೆ ಎಂದು ತಿಳಿಸುವ ಲಕ್ಷಣ ಯಾವುದು? ಆಪ್ಷನ್ಸ್: ಎ ಅತಿಯಾದ ದಾಹ, ಬಿ ಹೆಚ್ಚು ದಣಿವು, ಸಿ ಹಸಿವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಿಳಿಯದೆ ನೀವು ಹೆಚ್ಚು ನೀರು ಕುಡಿಯುವುದು ಹಾಗೂ ಬಾಯಿಯು ಒಣಗುವುದು ಶುಗರ್ ಜಾಸ್ತಿಯಾಗಿರುವುದರ ಪ್ರಮುಖ ಸೂಚನೆ. ನೀರು ಕುಡಿಯದೇ ಇದ್ದರೂ ಪದೇ ಪದೇ ಮೂತ್ರ ವಿಸರ್ಜನೆಯಾಗುವುದು, ದೃಷ್ಟಿ ಮಂದವಾಗುವುದು, ಹೈ ಶುಗರ್ ಲೆವೆಲ್ಸ್ ದೃಷ್ಟಿಯ ಮೇಲೆ ತಕ್ಷಣ ಪ್ರಭಾವ ಬೀರುತ್ತದೆ ಎಂದು ತಿಳಿಸುತ್ತದೆ. ದಿನವಿಡೀ ಜಡತನ, ನಿದ್ರೆ ಬಾರದ ದಣಿವು ಇದನ್ನು ಗಮನಿಸದೇ ಇರಬಾರದು. ಶಕ್ತಿಯ ಕೊರತೆಯು ಶುಗರ್ ಹೆಚ್ಚಾದ ಲಕ್ಷಣವಾಗಿರುತ್ತದೆ. ತಿಂದು ಮುಗಿಸಿ 30 ನಿಮಿಷದಲ್ಲಿ ಮತ್ತೆ ಹಸಿವಾಗುವಂತಹ ಸೂಚನೆ, ಇದು ಇನ್ಸುಲಿನ್ ಕೆಲಸ ಮಾಡುತ್ತಿಲ್ಲ ಎನ್ನುವುದರ ಸೂಚನೆಯಾಗಿದೆ. ಶುಗರ್ ಲೆವೆಲ್ಸ್ ಏರಿದಾಗ ಹೃದಯ ಬಡಿತ ಹೆಚ್ಚಾಗಬಹುದು, ಮನಸ್ಸು ಬೇಸರವಾಗಬಹುದು, ಕೆಲಸದ ಮೇಲೆ ಗಮನ ಹರಿಸಲು ತೊಂದರೆ ಅಥವಾ ಮರೆವು ಹೆಚ್ಚಾಗುವುದು, ಅದು ಹೆಚ್ಚು ಶುಗರ್ನಿಂದಾಗಿರಬಹುದು. 8ನೇ ಪ್ರಶ್ನೆ, ಕ್ಯಾನ್ಸರ್ನಿಂದ ನಮ್ಮನ್ನು ರಕ್ಷಿಸುವ ಗುಣವನ್ನು ಹೊಂದಿರುವ ಆಹಾರ ಯಾವುದು? ಆಪ್ಷನ್ಸ್: ಎ ಮೊಟ್ಟೆ, ಬಿ ಹಾಲು, ಸಿ ಹಾಗಲಕಾಯಿ, ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ. ಕ್ಯಾನ್ಸರ್ ಸಮಸ್ಯೆ ನಿವಾರಣೆಗೆ ಮೊಟ್ಟೆಯನ್ನು ತಿನ್ನಿ ಎಂದು ಹೇಳಲಾಗುತ್ತದೆ. ವಿಟಮಿನ್ B12 ಹಾಗೂ ಕ್ಯಾಲ್ಸಿಯಂ ಮೊಟ್ಟೆಯಲ್ಲಿ ಇರುವುದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮೊಟ್ಟೆಯಲ್ಲಿ ಕಬ್ಬಿಣದ ಅಂಶವಿರುವುದರಿಂದಾಗಿ ರಕ್ತದ ಕೊರತೆ ಕಾಡುವುದಿಲ್ಲ. ವಿಟಮಿನ್ ಡಿ ಇರುವುದರಿಂದ ಮೊಟ್ಟೆ ತಿಂದರೆ ನಿಮ್ಮ ಮೂಳೆಗಳು ಬಲಶಾಲಿಯಾಗುತ್ತವೆ. ಇದರಿಂದ ಹಲ್ಲು ಗಟ್ಟಿಯಾಗಿ ವಸಡಿನ ಸಮಸ್ಯೆ ದೂರವಾಗುತ್ತದೆ. ಮೊಟ್ಟೆಯಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣು ಆರೋಗ್ಯವಾಗಿರುತ್ತದೆ. ಜೊತೆಗೆ ಕ್ಯಾನ್ಸರ್ನಿಂದ ನಿಮ್ಮನ್ನು ಮೊಟ್ಟೆಯು ರಕ್ಷಿಸುತ್ತದೆ. 9ನೇ ಪ್ರಶ್ನೆ, ವಿಶ್ವದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು? ಆಪ್ಷನ್ಸ್: ಎ ಬೆಂಗಳೂರು, ಬಿ ರೋಮ್, ಸಿ ಸಿಂಗಪುರ್, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಪುರ್. ವಿಶ್ವದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಸಿಂಗಾಪುರ. ಈ ಅಡ್ಡ ಹೆಸರು ಅದರ ವಿಸ್ತಾರವಾದ ಹಸಿರು ಸ್ಥಳಗಳು, ಉದ್ಯಾನವನಗಳು ಮತ್ತು ಉದ್ಯಾನಗಳನ್ನು ಪ್ರತಿಬಿಂಬಿಸುತ್ತದೆ. ಇದರಲ್ಲಿ ಪ್ರಸಿದ್ಧವಾದ ಗಾರ್ಡನ್ಸ್ ಬೈ ದಿ ಬೇ ಸೇರಿದೆ. ಇದು ವೈವಿಧ್ಯಮಯ ಸಸ್ಯ ಪ್ರಭೇದಗಳು ಮತ್ತು ನವೀನ ಉದ್ಯಾನ ವಿನ್ಯಾಸಗಳನ್ನು ಪ್ರದರ್ಶಿಸುತ್ತದೆ. ನಗರೀಕರಣದ ನಡುವೆಯೂ ಹಸಿರನ್ನು ಕಾಪಾಡಿಕೊಳ್ಳಲು ಸಿಂಗಾಪುರದ ಬದ್ಧತೆಯು ಉದ್ಯಾನ ನಗರಿಯಾಗಿ ಅದರ ಖ್ಯಾತಿಗೆ ಕೊಡುಗೆ ನೀಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.